ಒಂದಿಷ್ಟು ಸುದ್ದಿಗಳು ಸರ್ ಅಂತ ಹೇಳಿದ್ರೆ ದರ್ಶನ್ ಅವರು ನಿರ್ದೇಶಕರನ್ನ ಹೊಡೆದಿದ್ದಾರೆ, ನಿರ್ಮಾಪಕರನ್ನ ಹೊಡೆದಿದ್ದಾರೆ, ಜೊತೆಲಿ ಕೆಲಸ ಮಾಡುವಂಥ ಆರ್ಟಿಸ್ಟ್ಗಳನ್ನ ಹೊಡೆದಿದ್ದಾರೆ ಅಂತ ಒಂದಿಷ್ಟು. ಈಗ ಕೊಲೆ ಕೇಸ್ ಆದಮೇಲೆ ಅಂತೂ ಒಂದಿಷ್ಟು ಕಹಿ ಘಟನೆಗಳೇ ಜಾಸ್ತಿ ಅವ್ರ ಬಗ್ಗೆ ಕೇಳಿ ಬರ್ತಾ ಇರೋದು. ನೀವು ಕಂಡಂತೆ ಅಥವಾ ನಿಮಗೆ ಗೊತ್ತಾದಂತೆ ಹೆಂಗೆ ಈ ಥರ ಏನಾದರೂ? ನಾನು ಕಂಡಂತೆ ಈ ಥರ ಒಂದು ವಿಷಯನೂ ನಡೆದಿಲ್ಲ ಸರ್, ಒಂದು ವಿಷಯ ನಡೆದಿಲ್ಲ. ಈಗ ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ಕೆಲವರೆಲ್ಲ ಹೇಳ್ತಿದ್ದಾರಲ್ಲ, ಯಾಕೆ ನೀವು ಮುಂಚೆ ಹೇಳಲಿಲ್ಲ? ಹೇಳ್ಬೋದಾಗಿತ್ತಲ್ವ? ಹೇಳಿದ್ದಿದ್ರೆ ಖಂಡಿತ ಬದಲಾಗಿರೋರೋ ಏನೋ. ಇದು ನಡೆದಿದೆಯಾ ನನಗೂ ಗೊತ್ತಿಲ್ಲ. ಈಗ ನೀವು ಹೇಳೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಅವತ್ತೇ ಈ ವಿಷಯಗಳನ್ನ ಮಾತಾಡಿ ಅವ್ರನ್ನ ತಿದ್ಬೋದಾಗಿತ್ತಲ್ಲ. ನೀವು ಅವ್ರನ್ನ ಪಾಪ್ಯುಲಾರಿಟಿಗೆ ಯೂಸ್ ಮಾಡ್ತೀರಾ, ತುಂಬ ಜನ ಕೆಲವರು ಪಬ್ಲಿಸಿಟಿಗೆ ಯೂಸ್ ಮಾಡಿದ್ದೀರಾ. ಆಮೇಲೆ ಅವ್ರು ಬೇಕು, ಅವ್ರ ಜೊತೇಲಿ ಇದ್ದರೆ ಸಾಕು, ನಾವು ಪಾಪ್ಯುಲಾರಿಟಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಓಡಾಡಿರೋರು ಇದ್ದೀರಾ ನೀವು. ನಾವು ಅಣ್ಣ ತಮ್ಮ ಅಂತ ಹೇಳಿರೋ ಕೆಲವು ಜನಗಳೆಲ್ಲ ಇದ್ದೀರಾ. ನೀವೆಲ್ಲ ಹೇಳ್ಬೋದಾಗಿತ್ತಲ್ಲ. ಈ ಒಂದು 10 ವರ್ಷ ನಾನಂತೂ ಇಲ್ಲ, ನಾನಿದ್ರೆ ಖಂಡಿತ ಹೇಳ್ತಿದ್ದೆ, ಶೂರ್ ಶಾಟ್ ಹೇಳ್ತಿದ್ದೆ. ನಾನು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸುವಂಥ ವ್ಯಕ್ತಿ ಅಲ್ಲ. ನಾನು ಯಾರಿದ್ರೂ ಹೇಳ್ತೀನಿ, ತಪ್ಪು, ಎಸ್ ಸರಿ, ಸತ್ಯ ಮಾತಾಡೋದಕ್ಕೂ ಕಷ್ಟ, ಅದನ್ನು ತಗೊಳ್ಳೋಕ್ಕೂ ಕಷ್ಟ ಅಂತ ಗೊತ್ತಿರೋಂಥ ವ್ಯಕ್ತಿ ನಾನು ಖಂಡಿತವಾಗ್ಲೂ ಹೇಳ್ತಿದ್ದೆ. ಆ ಥರ ಇದ್ದರೆ ನೀವೆಲ್ಲ ಜೊತೆಲಿದ್ದಿರಲ್ಲ, ಇಷ್ಟೆಲ್ಲ ಜೊತೆಲಿ ಇದ್ದಿರಿ. ಅವರು ಅಷ್ಟು ಪಾಪ್ಯುಲಾರಿಟಿ ಜೀವನನ ನೋಡಿಕೊಂಡು ಜೊತೆಲಿದ್ದು ನೀವೆಲ್ಲ ಒಡನಾಟಿಗಳಿದ್ರಲ್ಲ, ಯಾರೋ ಒಬ್ರು ಹೇಳ್ಬೋದಾಗಿತ್ತಲ್ಲ, ಇದೆಲ್ಲ ತಪ್ಪು, ಈ ಥರ ಮಾತಿರೋಲ್ಲ ತಪ್ಪು, ಈಗೆಲ್ಲ ಬೇಡ, ಇವೆಲ್ಲ ಯಾಕೆ ಬೇಕು, ಬದಲಾಗಿ ಇಲ್ಲ. ದರ್ಶನ್ ಅವರೇ ತಪ್ಪು ಮಾಡಿದ್ರೆ ಇದು ಬೇಡ ಸರ್, ಈ ಥರ ತಪ್ಪು ಯಾಕೆ ಅಂತ ಹೇಳಿ ತಿದ್ಬೋದಾಗಿತ್ತಲ್ಲ. ಅವ್ರನ್ನ ಯಾಕೆ ಮಾಡಲಿಲ್ಲ ಆ ಕೆಲಸ? ಈಗ ಯಾಕೆ ನೀವು ಆ ವಿಷಯ ಎಲ್ಲ ಹೇಳ್ತೀರಿ, ಇದೆಲ್ಲ ಮಾಡ್ತೀರಿ? ಈಗ ನನಗೆ ಅರ್ಥ ಆಗ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.